ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವೀಕ್ಲಿ ಲಾಗ್. ಈ ವೀಕೆಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲೇ ಕನಕಪುರಿಂದ ಸುಮಾರು ಒಂದು 13-15 ಕಿಲೋಮೀಟ್ರು ಅಚ್ಚಲು ಬೆಟ್ಟಕ್ಕೆ ಓಡ್ತಾ ಇದ್ದೀವಿ. ಬೆಂಗಳೂರಿಂದ ಸುಮಾರು ಒಂದು 70-75 ಕಿಲೋಮೀಟ್ರ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಲ್ಲಿ. ಹೋಗಿ ಹಂಗೆ ಅವ್ರ ಜೊತೆ ಜಾಯ್ನ್ ಆಗೋಣ ಬನ್ನಿ. ಗೈಸ್, ಎಂಟ್ರೆನ್ಸ್ ಇಂದ ಬಂದು ಇಲ್ಲಿ ಚೆನ್ನೇಗೌಡರ ಬೀದಿ ಅಂತ ಐತೆ. ಆ ಬೀದಿ ಲೆಫ್ಟ್ ತೊಗೊಂಡು ಇದೇ ಬೆಟ್ಟ ನಾವು ಹತ್ಸೋದು. ಇವಾಗ ಫಾರ್ ದ ಫಸ್ಟ್ ಟೈಮ್ ನಾನು ಆಫ್ ರೋಡಿಂಗಲ್ಲಿ ಗಾಡಿ ಬಂದಿರೋದು, ಹಿಂದೆ ಕೂತ್ಕೊಂಡು ಹೋಗ್ತಾ ಇರೋದು. ನಾನು ಯಾವಾಗೂ ಆಫ್ ರೋಡಿಂಗಲ್ಲಿ ಗಾಡಿ ಎತ್ಕೊಂಡು ಹೋಗ್ತೀನಿ. ನನಗೆ ಯಾರ ಮೇಲೂ ನಂಬಿಕೆ ಇರಲ್ಲ. ನನ್ನ ಮೇಲೆ ನಂಗೆ ಮಾತ್ರ ನಂಬಿಕೆ, ನನ್ನ ಗಾಡಿ ಮೇಲೆ ನಂಬಿಕೆ ಅಷ್ಟೇ. ಬಟ್ ಈ ಸಲ ಹಂಗೆ ಬಂದಿದ್ದೀನಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಆಗಲ್ಲ. ಇಲ್ಲ ಹಸಿರ ಬಾಯ್ತು ಇದಾದ್ರೆ ಇಲ್ಲಿ ಬರ್ಬೇಕು. ಬಿಡಿಟ್ಯಾ ಬರ್ಬೇಕಿಲ್ಲಿ. ಹಣ ಬಂದ ಇವ್ರ ಸವಾತ್ ಮಾಡಿ ನಡ್ಕೋ ಹೋಗಂಗ್ ಆಯ್ತು ಇವತ್ತು ಪರಿಸ್ಥಿತಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮಚ್ಚ ಹಿಡ್ಕೋ, ಹಂಗೇನು ಹಿಡ್ಕೋ. ಮಚ್ಚ ಇಲ್ಲಿ ಬಾರ ಮಚ್ಚಲೆ. ಬರ್ರ ಮಚ್ಚ ಸ್ಟಾರ್ಟ್ ಮಾಡು ಬರುತ್ತೆ. ಸ್ಟಾರ್ಟ್ ಮಾಡು. ಬೀಳಿಸ್ಬೇಡ. ಬಂತು ನಡಿ, ಪಾಸ್ ಆಯ್ತು. ಹಂಗೆ ನಡಿ ಮಚ್ಚ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಲ್ಲಿ ಆರಾಮ ಹತ್ತಿಸ್ತಾ. ಹೈಟ್ ಇಳಿಸ್ಬೋದು. ಬರ್ರ ರೋಡ್ ನೋಡ್ರಿ ಹೆಂಗೈತೆ. ಇದು ಕಾಣ್ರ ಬರ್ರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. रुको ऐसे नहीं. ಆಯ್ತು ಬಿಡು. ಬರೀ ಕಡೆ ಬಾ. ಮತ್ತೆ ಇಟ್ಕೊಡು. ಕ್ಯಾರಿ ಬಿಡ್ಬೇಡ. ಬರೀ ಹಿಂಗೆ ಬರ ನೀನು. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮಚ್ಚ ಜೊತೆಲೆ ಬರೋ ಇಲ್ಲಿ ಜಾರದ ಜೊತೆಲೆ ಬರೋ. ಹಂಗೆ ಬರ್ರ. ಒಂದೇ ಸಮ ಹಚ್ಬೇಕು. ವಾಲ್ತೈತೆ.
रुको रुको ऐसे नहीं शुरू से दिख ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ನಮ್ಮ ಗಾಡಿ ಸ್ವಲ್ಪ ತರ್ಸೋಯ್ತು ಒಂಚೂರು. ಸ್ಟೇಟ್ಸ್ ತರ್ಸೋಯ್ತು, ಇದೊಂದು ತರ್ಸೋಯ್ತು. ಇದೊಂಚೂರು ಅಷ್ಟೇ, ಇನ್ನೆಲ್ಲೂ ಆಗಿಲ್ಲ. ಇದೊಂಚೂರು ಇರ್ಲಿ. ಹೊಸ ಗಾಡಿಗೆ ಏನೇ ಆದ್ರೂ ಒಂದು ದೃಷ್ಟಿ ಬಟ್ ಇರಬೇಕು, ಇದ್ರೇನೆ ಲಕ್ಷಣ. ನೋವು ತುಂಬಾ ಇದೆ ಬಡೆ. ಎಲ್ಲೇ ಲೇಟ್ ಆಗಿದೆ ಬಡೆ. ದೇವ್ರು ಯಾಕೆ 5 ಅಡಿ ನನ್ನ ಗಾಡಿನೇ ಬೆಳೆಸಿ ಇಷ್ಟು ನೋವು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. 108 ಪ್ರಶ್ನೆ ಮನಸ್ಸಲ್ಲಿ ಮೂಡಿದೆ. ಪಾಪ ಇದ ಬೇಜಾರಾಗ್ಬಿಟ್ಟಾನೆ. ಮುಖದಲ್ಲಿ ಮಂದಹಾಸ ಕಾಡಿದೆ. ನಮಗೂ ಟ್ರೆಕ್ಕಿಂಗ್ ಮಾಡಿ ನಮ್ಮ ಮುಖ ನೋಡಿ ಹೆಂಗಾಗಿದೆ. ಒಂದೇ ಔಟಿಂಗ್ ಸುಸ್ತು ಮಾಡಾಕ್ಬಿಟ್ಟವ್ರೆ ನಮ್ನ. ಅಲ್ಲ ಡಬಲ್ ಕಣೋ, ಒಂದೇ ಔಟಿಂಗ್ ಅಲ್ಲಿ ಬೈಕ್ ರೈಡ್ ಆಗ್ಬೇಕು, ನಮ್ಗೆ ಟ್ರೆಕ್ಕಿಂಗ್ ಆಗ್ಬೇಕು. ನೋಡಿ ಹೆಂಗೈತೆ ಮುಕ್ಕಳು. ಏನಂತೀಯ? ಆಫ್ಟರ್ನೂನ್ ಟ್ರೆಕ್ಕಿಂಗ್ ಗುರು. ಹೆಲ್ಮೆಟ್ ಹಾಕೊಂಡು ಟ್ರೆಕ್ಕಿಂಗ್ ಹೆಂಗಿರತ್ತೆ ಇದು? ನ್ಯೂ ಟ್ರೈನ್ ಸೆಟ್ ಮಾಡ್ಕೊ. ಇರು. ಆಕಿ ಫಸ್ಟ್ ಇದ್ದು ಒಬ್ಲಿ. ಮಿನಿ ಆನೆನ ಹತ್ತದೆ ಅಂದ್ರೆ ನಮ್ ದೊಡ್ಡನೆ ಹೊಡಿತದೆ. ಆಗಲ್ಲ. ಇದೆಲ್ಲ ಕ್ಲಿಕ್. ಮುಕುಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಗಾಡಿ ತಳ್ಳದಿ ಕರ್ಕೊಂಡ್ ಬಂದಿದ್ದೀರ. ಇಲ್ಲೊಬ್ರು ಬರ್ತಾವ್ರೆ ಈಗ, ಪ್ರೋ ರೈಡರ್ ಬೆಟ್ಟ ಹತ್ಸಿರೋದು. ಮಸ್ತಾಗಿದೆ ವ್ಯೂ ಮಾತ್ರ. ಇಲ್ಲೇ ಹುಟ್ಟಿ ಬೆಳ್ಟಿ ನಾನು ಇದನ್ನ ನೋಡಿಲ್ಲ. ಎಂಥ ವ್ಯೂ ಮಿಸ್ ಮಾಡಿದ್ದೀನಿ. ಸೂಪರ್ ಆಯ್ತು ವ್ಯೂ ಮಾತ್ರ. ಬನ್ನಿ, ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ. ಬಟ್ ನಾರ್ಮಲ್ ಬೈಕಲ್ಲಿ ಬರೋಕ್ಕಾಗಲ್ಲ,
ಆಫ್ ರೋಡಿಂಗ್ ಬೈಕ್ ಗಾಡಿನೇ ತೊಗೊಬರ್ಬೇಕು ನೀವು. ಇಲ್ಲೇ ಮಹೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಗೇಟಲ್ಲಿ ಓಪನ್ ಇದೆ. ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾರೆ ಅನ್ಸುತ್ತಿಲ್ಲ, ಮಾಡ್ತಾರೆ ಅಡುಗೆ ಎಲ್ಲ. ಫೈನಲಿ ಗಂಟೆ ಹೊಡೆದು ಅಚೀವ್ ಮಾಡಿದ್ದೀವಿ. ಇಲ್ಲೇ ಬರೋಣ, ಇಳಿಸೋದಿರೋದು ಇವಾಗ. ಗೈಸ್ ಮುಗಿಸಿ ಈಗ ಹೊಡೆದಿದ್ದೀವಿ, ಇಳಿಸ್ತಿದ್ದೀವಿ. ನೋಡೋಣ ಇಳಿಸ್ಬೇಕಾದ್ರೆ ಯಾವ ಥರ ಇಳಿಸ್ತೀವಿ ಅಂತ ಗೊತ್ತಿಲ್ಲ. ನಾನು ಆಫ್ ರೋಡಿಂಗ್ ಮಾಡಬೇಕಾಗಿತ್ತು, ನನ್ನ ಗಾಡಿ ತರಬೇಕಾಗಿತ್ತು ಅನಿಸ್ತಿದೆ. ನಾನು ನೋಡಿಲ್ಲ ಈ ಥರ ಇದೆ ಅಂತ. ನಾರ್ಮಲ್ ಏನೋ ಚಿಕ್ಕದು ಅಂದ್ಕೊಂಡು ಬಂದೆ, ನೋಡಿದ್ರೆ ಇಲ್ಲಿ ಇವಾಗ ಗೊತ್ತಾಗ್ತದೆ ಸಗದಾಗಿದೆ, ಬರಬೇಕಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ನನ್ನ ಗಾಡಿ ಮಿಸ್ಸಿಂಗ್ ಈಗ. ಏನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಬೇಕಾಯ್ತು ನೀನು. ನಿಧಾನ 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 ಮತ್ತೆ ನಿಧಾನ 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 ನಿಧಾನಕ್ಕೆ ನೋಡಿ. ಇನ್ನೇನು ಮಾಡಲಿ ವಚ್ಚ, ನಂದು ಒಳ್ಳೆ ಟ್ರಕ್ಕಿಂಗ್ ಇದು. ಗೈಸ್ ಫೈನಲಿ ಇಳಿಸಿದ್ವಿ ಬೆಟ್ಟನ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತೊಗೊಂಡಿದ್ದೆ, ಅರ್ಧ ಮುಕ್ಕಾಲು ಗಂಟೆ ಇಳಿಸೋಷ್ಟರಲ್ಲಿ ಒಂದೊಂದು ಗಾಡಿನ ಹಿಡ್ದು ಇಳಿಸೋಷ್ಟರಲ್ಲಿ ಈಗ ಮುಗಿಸಿ ಈಗ ಗೊತ್ತವರೆಲ್ಲ ಎಲ್ಲ ಗಾಡಿ ನಿಂದೆ. ಯಾವುದೋ ಗಾಡಿ ಇಲ್ಲಿ ನೋಡಿ, ಲಾಸ್ಟಿಗೆ ಇಳಿದ್ಮೇಲೆ ಬಿದ್ದೋಗ್ಬಿಟ್ಟವ್ರೆ ಯಾರು. ನಂದಂತೂ ಆಫ್ ರೋಡಿಂಗ್ ಆಗಿಲ್ಲ, ಆಫ್ ರೋಡಿಂಗ್ ವಿತ್ ಟ್ರಕ್ಕಿಂಗ್ ಆಗೈತೆ ನನಗೆ. ವಿತೌಟ್ ಮುಕ್ಕುಲ್ ಸಹ ಅಷ್ಟೇ. ಏನಂದರೆ ವಿತೌಟ್ ಸಿಂಗಲ್ ಡ್ರಾಪ್ ವಾಟರ್, ಅದನ್ನು ವಾಟರ್ ಇಲ್ಲ, ಸ್ನ್ಯಾಕ್ಸ್ ಏನಂದ್ರೆ ಏನೂ ಇಲ್ಲ, ಏನೂ ತೊಗೊಂಡೋಗಿಲ್ಲ. ಸುಮ್ಮನೆ ಇಲ್ಲೇ ಅಲ್ಲೋ ಹತ್ರ ಅಂದ್ಕೊಂಡು ಬಂದಿದ್ದೀವಿ. ನಾನು ಇಲ್ಲೇ ಇದ್ದೀವಿ, ಹುಟ್ಟಾಗಿಂದ ಇಲ್ಲೇ ಇದ್ದೀನಿ ನಾನು. ಈ ಥರ ಬೆಟ್ಟ ಐತೆ ಅಂತ ಗೊತ್ತಿಲ್ಲ ನನಗೆ. ಈ ಸಲ ಬಂದಿದ್ದೀವಿ, ಇಲ್ಲ ಚಿಕ್ಕದು ಅಂದ್ಕೊಂಡು ಬಂದರೆ ನೀರಿಲ್ಲ, ಏನೂ ಇಲ್ಲ. ಬಟ್ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗೈತೆ. ಅದು ನೋಡೋಕ್ಕೋಸ್ಕರ ಹೋಗ್ಬೇಕಷ್ಟೇ. ಬಟ್ ಆಮೇಲೆ ಆಫ್ ರೋಡಿಂಗ್ ಇರಬೇಕು, ಇಲ್ಲಾಂದರೆ 4x4 ಜೀಪ್ ಇರಬೇಕು, ಚೆನ್ನಾಗಿ. ಗೈಸ್ ಬೆಟ್ಟ ಮುಗಿಸಿ ಬಂದಿದ್ದೀವಿ, ಇಳಿದಿದ್ದೀವಿ ಇವಾಗ. ಇಲ್ಲಿಂದ ಎಲ್ಲ ಅವ್ರವ್ರ ಮನೆಗೆ ಡಿಸ್ಪ್ಯಾಚ್ ಆಗ್ತೀವಿ. ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಯಾವ್ದಾದ್ರು ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ. ಅಲ್ಲಿಗಂಟ ಈ ವಿಡಿಯೋನ, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್.